ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಇತ್ತಲಾಗಿ ಶಲ್ಯ ಕರ್ಣರಿಗೂ ಇತ್ತಲಾಗಿ ಕೃಷ್ಣಾರ್ಜುನರಿಗೂ ಸಂವಾದಗಳು, ಅರ್ಜುನನು ಕೃಷ್ಣನೊಡನೆ ತನ್ನ ಸಾಮರ್ಥ್ಯವನ್ನು ಹೇಳಿಕೊಂಡುದು ಎಂಬ 93ನೆಯ ಅಧ್ಯಾಯಕ್ಕೆ ಸ್ವಾಗತ. ಕರ್ಣಾರ್ಜುನರ ದಿವ್ಯ ರಥಗಳೆರಡು ಯುದ್ಧಕ್ಕೆ ಇದಿರಾದವು. ಲೋಕೈಕ ವೀರರಾದ ಅವರಿಬ್ಬರು ಶಂಖಗಳನ್ನುದ್ದಿದರು. ಇತ್ತಲಾಗಿ ಕೃಷ್ಣಾರ್ಜುನರು, ಇತ್ತಲಾಗಿ ಶಲ್ಯ ಕರ್ಣರು ಬೇರೆ ಬೇರೆಯಾಗಿ ಶಂಖಗಳನ್ನೂದಿದರು. ಇಬ್ಬರ ಧ್ವಜಗಳು ಆಕಾಶದಲ್ಲಿ ಲೋಕಕ್ಷಯಕ್ಕಾಗಿ ಉದಿಸಿದ ರಾಹು ಕೇತು ಗ್ರಹಗಳಂತೆ ರಥದ ಮೇಲೆ ಆಡುತ್ತಿದ್ದವು. ಕರ್ಣನ ರಥದ ಮೇಲೆ ರತ್ನ ಖಚಿತವಾದ ಆನೆಯ ಹೊರಜಿಯ ಗುರುತು ಸರ್ಪದಂತೆಯೂ ಇಂದ್ರಧನುಸ್ಸಿನಂತೆಯೂ ಶೋಭಿಸುತ್ತಿತ್ತು. ಅರ್ಜುನನ ರಥದ ಮೇಲೆ ಬಾಯಿ ತೆರೆದುಕೊಂಡು ಬರುವ ಯಮನಂತೆ ಭಯಂಕರವಾದ ಕೋರೆ ಹಲ್ಲುಗಳುಳ್ಳ ವಾನರನು ನೋಡುವವರನ್ನು ಹೆದರಿಸುತ್ತಾ ಕಾಂತಿಯಿಂದ ಸೂರ್ಯನಂತೆ ಕಣ್ಣುಗಳನ್ನು ಕೋರೈಸುತ್ತಿದ್ದಿತು. ಅರ್ಜುನನ ಧ್ವಜದಲ್ಲಿದ್ದ ಆ ವಾನರವು ಯುದ್ಧಾತುರದಿಂದ ಕರ್ಣನ ಧ್ವಜಕ್ಕೆ ವೇಗದಿಂದ ಹಾರಿ ಗರುಡನ್ನು ಸರ್ಪವನ್ನು ಹೇಗೋ ಹಾಗೆ ಉಗುರುಗಳಿಂದ ಉಗುರುಗಳಿಂದಲೂ ಹಲ್ಲುಗಳಿಂದಲೂ ಆ ಧ್ವಜದಲ್ಲಿದ್ದ ಹೊರಜಿಯನ್ನು ಪರಚಿತು. ಅದೇ ರೀತಿಯಾಗಿ ಕರ್ಣನ ಧ್ವಜದಲ್ಲಿದ್ದ ಹೊರಜಿಯು ವಾನರನನ್ನು ಎದುರಿಸಿ ಅಟ್ಟಲಾರಂಭಿಸಿತು. ಹೀಗೆ ಕರ್ಣಾರ್ಜುನರ ಧ್ವಜಗಳಿಗೆ ಮೊದಲು ಹೋರಾಟವು ಪ್ರಾರಂಭವಾಯಿತು. ಹಾಗೆಯೇ ಕರ್ಣಾರ್ಜುನರ ಕುದುರೆಗಳು ಒಂದನ್ನೊಂದು ನೋಡಿ ಕುರುಡಿನಿಂದ ಬಲವಾಗಿ ಕೂಗಿದವು. ಶ್ರೀಕೃಷ್ಣನು ಕರ್ಣ ಸಾರಥಿಯಾದ ಶಲ್ಯನನ್ನು ತನ್ನ ನೋಟಗಳೆಂಬ ಬಾಣಗಳಿಂದ ಚುಚ್ಚುವಂತೆ ದುರದುರನೆ ನೋಡಿದನು. ಶಲ್ಯನು ಕೃಷ್ಣನನ್ನು ನೋಡಿದನು. ನೋಟದಿಂದಲೇ ಕೃಷ್ಣನು ಶಲ್ಯನನ್ನು ಜಯಿಸಿದನು. ಅರ್ಜುನನು ಹಾಗೆಯೇ ಕರ್ಣನನ್ನು ತನ್ನ ನೋಟದಿಂದ ಪರಾಜಿತನನ್ನಾಗಿ ಮಾಡಿದನು. ಆಗ ಕರ್ಣನು ತನ್ನ ಸಾರಥಿಯಾದ ಶಲ್ಯನನ್ನು ನೋಡಿ ಮುಗುಳ್ನಗೆಯೊಡನೆ, ಓ ಮದ್ರರಾಜ, ಒಂದು ವೇಳೆ ಅರ್ಜುನನು ನನ್ನನ್ನು ಈಗ ಕೊಂದು ಬಿಟ್ಟರೆ ಆಮೇಲೆ ನೀನು ಏನನ್ನು ಮಾಡುವೆ? ಸತ್ಯವಾಗಿ ಹೇಳು ಎಂದನು. ಅದಕ್ಕೆ ಆ ಶಲ್ಯನು, ಅರ್ಜುನನು ನಿನ್ನನ್ನು ಕೊಂದರೆ ಆಗ ನಾನೇ ಏಕಾಕಿಯಾಗಿ ಒಂದೇ ರಥದಿಂದ ಆ ಕೃಷ್ಣಾರ್ಜುನರಿಬ್ಬರನ್ನು ತೀರಿಸಿ ಬಿಡುವೆನು ಎಂದನು. ಇದರಂತೆಯೇ ಅತ್ತಲಾಗಿ ಅರ್ಜುನನು ಕೃಷ್ಣನನ್ನು ನೋಡಿ, ಒಂದು ವೇಳೆ ಕರ್ಣನಿಂದ ನನಗೆ ವಧವಾದರೆ ನೀನೇನು ಮಾಡುವೆ ಎಂದು ಕೇಳಲು ಕೃಷ್ಣನು ನಗುತ್ತಾ, ಓ ಧನಂಜಯ, ಕರ್ಣನು ನಿನ್ನನ್ನು ಕೊಲ್ಲುವುದಾದರೆ ಸೂರ್ಯನು ಆಕಾಶದಿಂದ ಕೆಳಕ್ಕೆ ಬೀಳುವನು, ಭೂಮಿಯು 100 ಭಾಗವಾಗಿ ಒಡೆದು ಹೋಗುವುದು, ಅಗ್ನಿಯಲ್ಲಿ ಶೈತ್ಯ ಉಂಟಾಗುವುದು. ಒಂದು ವೇಳೆ ಇಂತಹ ವಿಶೇಷಗಳು ನಡೆದ ಪಕ್ಷದಲ್ಲಿ ನಾನು ಈ ನನ್ನ ತೋಳುಗಳು ನಾನು ಈ ನನ್ನ ತೋಳುಗಳಿಂದಲೇ ಕರ್ಣ ಶಲ್ಯರಿಬ್ಬರನ್ನು ಧ್ವಂಸ ಮಾಡುವೆನು ಎಂದನು. ಕೃಷ್ಣನ ಈ ಮಾತನ್ನು ಕೇಳಿ ನಗುತ್ತಾ ಅರ್ಜುನನು, ಕೃಷ್ಣ, ನಾನು ಸುಮ್ಮನೆ ಕೇಳಿದೆನು. ನಿನ್ನ ಶಕ್ತಿಗೆ ಈ ಕರ್ಣ ಶಲ್ಯರಿಬ್ಬರು ಈಡಲ್ಲ. ಓ ಜನಾರ್ದನ, ಈಗಿನ ಯುದ್ಧದಲ್ಲಿ ನಾನು ಅವನ ಧ್ವಜ ಪತಾಕೆಗಳೊಡನೆ, ಅವನ ರಥಾಶ್ವ ಸಾರಥಿಗಳೊಡನೆ, ಅವನ ಛತ್ರ ಚಾಮರ ಧ್ವಜಗಳೊಡನೆ, ಧನುರ್ಬಾಣ ಶಕ್ತಿ ಮೊದಲಾದ ಆಯುಧಗಳೊಡನೆ ನನ್ನ ಬಾಣಗಳಿಂದ ತುಂಡು ತುಂಡು ಮಾಡಿ ಕೆಡಹುವುದನ್ನು ನೀನೇ ನೋಡುವೆ. ಕಾಡಾನೆಯು ಮರವನ್ನು ಮುರಿದು ಕೆಡಹುವಂತೆ ಅವನ ಯುದ್ಧೋಪಕರಣಗಳನ್ನೆಲ್ಲ ಚೂರ್ಣ ಮಾಡುವೆನು. ಈಗ ಕರ್ಣನ ಪತ್ನಿಯರಿಗೆ ವೈಧವ್ಯವು ಸಮೀಪಿಸಿದಂತೆಯೇ ತಿಳಿ. ಈಗಾಗಲೇ ಅವರು ತಮಗೆ ವೈಧವ್ಯ ಸೂಚಕಗಳಾದ ಕೆಟ್ಟ ಕನಸುಗಳನ್ನು ಕಂಡಿರಬೇಕು. ಅವರು ವಿಧವೆಯರಾಗುವುದನ್ನು ನೀನು ಶೀಘ್ರದಲ್ಲಿಯೇ ನೋಡುವೆ. ಓ ವಾಸುದೇವ, ಹಿಂದೆ ಆ ಕರ್ಣನು ಸಭೆಯಲ್ಲಿ ದ್ರೌಪದಿಯನ್ನು ನೋಡಿ ದೂರದೃಷ್ಟಿಯಿಲ್ಲದೆ ದುರ್ವಾಕ್ಯಗಳನ್ನಾಡಿದುದು, ನನ್ನನ್ನು ನೋಡಿ ನಕ್ಕು ಮೂದಲಿಸಿದುದು, ಇವನ್ನೆಲ್ಲ ನೆನೆಸಿಕೊಂಡರೆ ನನ್ನ ಕೋಪವು ಎಂದಿಗೂ ಆರುವ ಹಾಗಿಲ್ಲ. ಪುಷ್ಪಿತವಾದ ಮರವನ್ನು, ಕಾಡನ್ನು ಮುರಿದು ಬೀಳಿಸುವಂತೆ ಆ ಕರ್ಣನನ್ನು ನಾನು ಮುರಿಯುವೆನು. ನಾನು ಆ ಕರ್ಣನನ್ನು ಕೊಂದು ಬಂದು ನಿನ್ನ ಮುಂದೆ ಕೃಷ್ಣ ಜಯಶೀಲನಾದೆ ಎಂದು ಹೇಳತಕ್ಕ ಪ್ರಿಯ ವಾಕ್ಯಗಳನ್ನು ಈಗಲೇ ನೀನು ನನ್ನ ಬಾಯಿಂದ ಕೇಳುವೆ. ಶೀಘ್ರದಲ್ಲಿಯೇ ನೀನು ಆ ಪಾಪಿಯ ವಧವೆಂಬ ಪ್ರಿಯ ವೃತ್ತಾಂತವನ್ನು ಅಭಿಮನ್ಯುವಿನ ತಾಯಿಗೂ ನಿನ್ನ ಅತ್ತೆಯಾದ ಕುಂತಿಗೂ ಸಂತೋಷದಿಂದ ತಿಳಿಸುವೆ. ಈಗಲೇ ನೀನು ನಿನ್ನ ಬಾಯಿಂದ ದ್ರೌಪದಿಯನ್ನು, ಧರ್ಮರಾಜನನ್ನು ಆ ಅಮೃತ ಸಮಾನವಾದ ಶುಭವಾಕ್ಯಗಳನ್ನು ಹೇಳಿ ಸಂತೋಷಗೊಳಿಸುವೆ ಎಂದನು. ಇದು 93ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.